ಒಂದು ಸಾರಿ ಅರ್ಜುನನು ಹನುಮಂತನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ರಾಮನು ಬಿಲ್ವಿದ್ಯೆಯಲ್ಲಿ ಅಷ್ಟು ನಿಪುಣನಾಗಿದ್ರೆ ಯಾಕೆ ರಾಮ ಸೇತುವೆಯನ್ನ ಕಲ್ಲಿನಿಂದ ಕಟ್ಟಿಸ್ತಾ ಅದನ್ನೇ ಬಾಣಗಳಿಂದ ಕಟ್ಬೋದಾಗಿತ್ತಲ್ವಾ ಅಂತ ಕೇಳ್ತಾನೆ. ಒಂದು ವೇಳೆ ನಾನೇ ಆಗಿದ್ರೆ ಆ ಸೇತುವೆಯನ್ನ ಬರೀ ಬಾಣಗಳಿಂದನೇ ಕಟ್ತೀನಿ ಅಂತ ಗರ್ವದಿಂದ ಹೇಳ್ಕೊಂತಾನೆ. ಅದಕ್ಕೆ ಹನುಮಂತನು ಅಷ್ಟು ಜನ ವಾನರರ ತೂಕವನ್ನ ತಡೆಯೋದಕ್ಕೆ ಆ ಬಾಣದಿಂದ ನಿರ್ಮಾಣ ಮಾಡಿರುವಂತ ಸೇತುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಅದೇ ತರದ ಸೇತುವೆಯನ್ನ ನಾನು ಬಾಣಗಳಿಂದ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಹನುಮಂತನು ಅದು ಅಸಾಧ್ಯ ಅಂತ ಹೇಳ್ತಾನೆ. ಆಗ ಹನುಮಂತ ಮತ್ತೆ ಅರ್ಜುನ ಇಬ್ಬರು ಸೇರಿಕೊಂಡು ಒಂದು ಬೆಟ್ಟನ ಹಾಕ್ತಾರೆ. ಒಂದು ವೇಳೆ ಅರ್ಜುನ ನಿರ್ಮಾಣ ಮಾಡಿದಂತ ಸೇತುವೆ ಹನುಮಂತನ ಭಾರವನ್ನು ತಡೆದುಕೊಳ್ಳಿಲ್ಲ ಅಂದ್ರೆ ಅರ್ಜುನನು ತನ್ನ ಗಾಂಡೀವದ ಜೊತೆಯಲ್ಲಿ ಎಲ್ಲಾ ಲೋಕವನ್ನ ಸುತ್ತುತ್ತೀನಿ ಅಂತ ಹೇಳ್ತಾನೆ. ಆಗ ಆಂಜನೇಯನು ಒಂದು ವೇಳೆ ಆ ಸೇತುವೆ ನನ್ನ ಭಾರ ಏನಾದ್ರು ತಡೆದುಕೊಂಡ್ರೆ ಕುರುಕ್ಷೇತ್ರದಲ್ಲಿ ನಾನು ಅರ್ಜುನನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಹನುಮಂತ ಮಾತನ್ನ ನೀಡ್ತಾನೆ. ಈ ಸಾಹಸವನ್ನ ಮಾಡೋದಕ್ಕೆ ಅರ್ಜುನ ಮತ್ತೆ ಹನುಮಂತರು ಇಬ್ಬರು ಕೂಡ ಪಕ್ಕದಲ್ಲಿರುವ ಒಂದು ನದಿಗೆ ಹೋಗ್ತಾರೆ. ಅರ್ಜುನನು ತನ್ನ ಬಾಣಗಳಿಂದ ಆ ನದಿಯ ಒಳಗಡೆ ಬಾಣವನ್ನು ಬಿಡೋದಕ್ಕೆ ಶುರು ಮಾಡ್ತಾನೆ. ಆ ಅರ್ಜುನ ಬಿಟ್ಟಂತ ಬಾಣಗಳು ಆ ನದಿಯನ್ನ ದಾಟಿ ಒಂದು ಸೇತುವೆ ರೀತಿಯಲ್ಲಿ ನಿರ್ಮಾಣವಾಗುತ್ತೆ. ಅರ್ಜುನ ನಿಪುಣನಾಗಿ ಕಟ್ಟಿದಂತ ಆ ಸೇತುವೆ ಹನುಮಂತನ ಭಾರವನ್ನು ತಡೆದುಕೊಳ್ಳೋದಿಲ್ಲ. ಇದೇ ಸ್ಟೋರಿಯ ಪಾರ್ಟ್ 2 ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.